ಕಾರವಾರ ತಾಲೂಕಿನ ಹೊಳೆಬಾಗಿಲಿನಲ್ಲಿ ಮೀನುಗಾರಿಕೆ ಇಲಾಖೆಯಿಂದ 2025-26ನೇ ಸಾಲಿನ ರಾಜ್ಯ ವಲಯ ಯೋಜನೆಯ ಅಡಿಯಲ್ಲಿ ಲಿಂಗನಮಕ್ಕಿ ಶಿರೂರು ತಳಕಳಲೆ ಜಲಾಶಯಕ್ಕೆ ಮೀನು ಮರಿ ಬಿಡಲಾಯಿತು। ಈ ಕಾರ್ಯಕ್ರಮದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮೀನು ಮರಿಗಳನ್ನು ಶರಾವತಿ ಹಿನ್ನೀರಿಗೆ ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ। ರಾಜ್ಯ ಸರ್ಕಾರದ ಯೋಜನೆ ಪ್ರಕಾರ ಸುಮಾರು 87 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೀನು ಮರಿಗಳನ್ನು ಬಿಡಲಾಗುತ್ತಿದೆ। ಇದರಿಂದ ಮೀನುಗಾರರ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಹಾಗೂ ಸುಮಾರು 25 ಮೀನುಗಾರರಿಗೆ ಮನೆ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ಇರುತ್ತದೆ ಎಂದು ತಿಳಿಸಿದರು। ಪ್ರತಿ ವರ್ಷನೂ ಸಹ ನಾವು ಈ ಡ್ಯಾಮು ಮತ್ತು ಇತರೆ ಜಾಗದಲ್ಲಿ ಮೀನು ಬಿಡುವಂಥ ಕಾರ್ಯಕ್ರಮ ಹಾಕ್ಕೊಳ್ತಾರೆ। ಈ ವರ್ಷ ಇಲ್ಲಿಗೆ 67 ಲಕ್ಷದ ಮೀನು ಮರಿಯನ್ನು ಬಿಡುವಂಥ ಕಾರ್ಯಕ್ರಮ। ಆಮೇಲೆ ತಳಕಳಲೆ ಡ್ಯಾಮಿಗೆ 12 ಲಕ್ಷ ರೂಪಾಯಿ ಮೀನನ್ನು ಬಿಡುವಂಥದ್ದು। ಆಮೇಲೆ ಶಿರೂರು ಡ್ಯಾಮಿಗೆ 2 ಲಕ್ಷ ರೂಪಾಯಿ ಮೀನನ್ನು ಬಿಡುವಂಥ ರೀತಿಯಲ್ಲಿ ಸುಮಾರು 87 ಲಕ್ಷದ ಮೀನನ್ನು ಇವತ್ತು ಬಿಡುಗಡೆಗೆ ಚಾಲನೆ ಕೊಟ್ಟಿದ್ದೀವಿ। ಇದು ಯಾಕಂದರೆ ಭಾಳ ಈ ಭಾಗದ ತುಂಬ ವ್ಯಾಪ್ತಿ ಜಾಸ್ತಿ ಆಗಿರೋದ್ರಿಂದ ಇದಕ್ಕೊಂದು 60-70 ಲಕ್ಷ ಬೇಕಾಗುತ್ತೆ। ಕೆಲವೊಂದು ಇದರಲ್ಲೇ ಒಂದು 5% ಬರಲ್ಲ, ಅದು ಈ ತರಬೇಕಾದ್ರೆ ಸ್ವಲ್ಪ ಗ್ಯಾಸ್ ಇದಾದಾಗ ಹೆಚ್ಚಿಗೆ ಆದಾಗ ಹೋಗ್ಬಿಡುತ್ತೆ। ಆದರೂ ಸಹ ಒಂದಿಷ್ಟು ಮೀನುಗಾರರಿಗೆ ಜೀವನಕ್ಕಾಗಿ ಮತ್ತು ಇಲ್ಲಿಯ ಜಲಚರಗಳಿಗೆಲ್ಲ ಬೇಕಲ್ಲ, ಎಲ್ಲ ಬದುಕಲಿಕ್ಕೆಲ್ಲ ಬೇಕಲ್ಲ, ಅದಕ್ಕಾಗಿ ಈ ಮೀನು ಮರಿಗಳು ಇದ್ದಾಗ ಬಹುಶಃ ಒಂಥರ ಈ ಮನುಷ್ಯನ ಜೀವನಕ್ಕೆ ಏನೇನು ಆಹಾರ ಪದ್ಧತಿ ಇರುತ್ತೆ ಹಾಗೆ ಇಲ್ಲಿರುವಂಥ ಹೊಳೆಲಿರೋಕ್ಕೂ ಆಹಾರ ಪದ್ಧತಿಗೆ ಬೇಕಾಗ್ಬೋದು। ಅದು ಮೀನು ಕೆಲವು ತಿನ್ನೋವು ಇರ್ತಾವೆ, ಕೆಲವೊಂದು ಈ ಮೀನು ಇನ್ನೊಂದು ಇದನ್ನು ತಿನ್ನೋರು ಇರ್ತಾವೆ। ಹಾಗೆ ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಸಹ ಎಲ್ಲ ಜಲಾಶಯಗಳಿಗೂ ಸಹ ಮೀನಿನ ಮರಿ ಬಿಡೋ ಮೂಲಕ ಮತ್ತು ಆ ಮೀನುಗಾರ ಸಂಘದ ಇದ್ದಾರೆ, ಇಲ್ಲಿ ಅಧ್ಯಕ್ಷ ಇದ್ದಾನೆ, ಇಲ್ಲಿ ಮೀನುಗಾರ ಸಂಘದ ಅಧ್ಯಕ್ಷ ಹಂಜಾ ಅಂತ ಇದ್ದಾರೆ, ಅವರು ಇರ್ತಾರೆ ಮತ್ತು ಇಲ್ಲಿ ಸ್ಥಳೀಯ ಮೀನುಗಾರರು ಇರ್ತಾರೆ, ಅವರ ನೇತೃತ್ವದಲ್ಲೇ ಇಲ್ಲೆಲ್ಲದೂ ಇದು ಮಾಡ್ತೀವಿ। ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದೇ ಥರ ಈ ಟೈಮಲ್ಲೇ ಬಿಡಬೇಕಾಗುತ್ತೆ ಇದು। ಈಗ ಯಾಕಂದರೆ ಈಗ ಡ್ಯಾಮ್ ಫುಲ್ ಇರುತ್ತಲ್ಲ, ಈಗ ಇನ್ನೊಂದು 2-3 ತಿಂಗಳಲ್ಲಿ ಅದು ಎಷ್ಟು ಹಂಜಾ ಎಷ್ಟು ಆಗ್ಬೋದು? 2-3 ತಿಂಗಳಲ್ಲಿ ಇದು ಎಷ್ಟು ಬರುತ್ತೆ? ಎಷ್ಟು ದಿನ ಆಗುತ್ತೆ ಇದು ಬರೋಕ್ಕೆ? 3/4 kg ಬಂದ್ಬಿಡುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ। ಹಾಗಾಗಿ ಇಡೀ ಭಾಗದಲ್ಲಿ ಸುತ್ತಮುತ್ತ ಅದಕ್ಕೆ ಬಿಡಲಿಕ್ಕೆ ಅವಕಾಶ ಇದೆ, ಭಾಳ ಖುಷಿಯಾಗುತ್ತೆ ಇದು। ಪಾಪ ಒಂದು ಕಡೆ ಮೀನುಗಾರರಿಗೂ ಒಂದು ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಸಾರ್ವಜನಿಕರು ಇರ್ತಾರಲ್ಲ, ಅವರು ಮೀನು ಹಿಡ್ಕೊಳ್ಳೋರೆಲ್ಲ ಭಾಳ ಜನ ಇರ್ತಾರೆ। ಹಾಗಾಗಿ ಇದು ಒಳ್ಳೆಯದು, ಈ ಇದೇ ರೀತಿ ಪದ್ಧತಿ